ಈಗ ನಾವು ಗಾಂಧಿ ಬಜಾರ್ಗೆ ಬಂದಿದ್ದೀವಿ. ನೋಡೋಣ ಗಾಂಧಿ ಬಜಾರ್ ಜನ ಏನ್ ಹೇಳ್ತಾರೆ, ಯಾರು ಓಟ್ ಹಾಕ್ತಾರೆ, ಯಾರನ್ನ ಮಾಡ್ತಾ ಇದ್ದಾರೆ ಕ್ಷೇತ್ರಪತಿ, ನೋಡೋಣ ಬನ್ನಿ. ತಮ್ಮ ಹೆಸರು? ದೀಪಿಕಾ ಅಂತ. ದೀಪಿಕಾ ಅವರೇ, ಏನ್ ಈ ಕಡೆ ಎಲ್ಲಿರೋದು ನೀವು? ನಾವಿರೋದು ಇಂದಿರಾನಗರಲ್ಲಿ. ಅಲ್ಲಿಂದ ಈ ದಿಕ್ಕಿಗೆ ಬಂದ್ಬಿಟ್ಟಿದ್ದೀರಾ? ಇಲ್ಲಿ ನಮ್ ತಾಯಿಯವ್ರದ್ದು ಬಿಸ್ನೆಸ್ ಇದೆ. ಏನ್ ಬಿಸ್ನೆಸ್ ಮಾಡ್ತಾರಮ್ಮ? ಅವ್ರು ಇಲ್ಲಿ ದಸರಾ ಬೊಂಬೆನ್ ಮಾರ್ತಾರೆ. ಓ, ಬರದ ಗೊಂಬೆಗಳ? ಇದು ಮಣ್ಣಿನ ಬೊಂಬೆಗಳು. ಮಣ್ಣಿನ ಬೊಂಬೆಗಳ. ಹೌದು. ಓಕೆ, ಮತ್ತೆ ಏನೇನು ಸಮಾಚಾರ? ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೌದು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಹೌದು. ಯಾವ ಪಕ್ಷಕ್ಕೆ ಈ ಸರಿ ಓಟ್ ಕೊಡಬಹುದು ಜನ? ನೀವು ನೋಡಕ್ ಹೋದ್ರೆ ಬಿಜೆಪಿ ಕಡೆ ಹೆಚ್ಚು ಒಲವಿದೆ. ಓಕೆ. ಯಾಕಂದ್ರೆ ಹಿಂದುತ್ವದವ್ರ ಅಜೆಂಡಾ ಇರ್ಬೋದು. ಅದು ಓವರ್ ಆಲ್ ಕಂಟ್ರಿ, ಐ ಥಿಂಕ್ ಕಂಟ್ರಿ ಲೆವೆಲ್ ಇಟ್ ಇಸ್ ಗೋಯಿಂಗ್ ಟು ಬಿ ಬಿಜೆಪಿ. ರಾಜ್ಯದಲ್ಲಿ ಕಾಂಗ್ರೆಸ್, ದೇಶದಲ್ಲಿ ಬಿಜೆಪಿನ? ಬಿಜೆಪಿ ಇರ್ಬೋದು ಅಂತ ನಮ್ಮ ಅನಿಸಿಕೆ. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ನಿಮ್ಮ ಎಲ್ಲಿರೋದು? ನಿಮ್ಮ ಮನೆ ಎಲ್ಲಿರೋದು? ಶ್ರೀನಗರ. ಶ್ರೀನಗರ. ಓಕೆ. ನಿಮ್ಮ ಎಂ ಪಿ ಯಾರು? ಎಂಪಿ ಯಾರು ಇವಾಗ ಇರೋದು? ಯಾರು? ತೇಜಸ್ವಿ ಸೂರ್ಯ ಅಂತ ಒಬ್ರು ಇದ್ದಾರೆ. ಏನು ಅವರು? ಅವರೇ ಅವರೇ ಎಂ ಪಿ? ಕಾಲೇಜಿಗೆಲ್ಲ ಸ್ಕೂಲ್ಗೆಲ್ಲ ಎಲ್ಲಿಂದ ಕರ್ಕೊಂಡ್ ಬರ್ತೀರಾ? ಓಕೆ, ಅವರೇ ಎಂ ಪಿ ಇರೋದು. ತೇಜಸ್ವಿ ಸೂರ್ಯ ಎಲೆಕ್ಷನ್ ಬರ್ತಾ ಇದೆ. ಈ ಸರಿ ನಿಂತ್ರೆ ಅವ್ರಿಗೆ ಹೇಳ್ತಾರ, ಕಾಂಗ್ರೆಸ್ ಅವ್ರಿಗೆ ಹೇಳ್ತಾರ? ಅವರೇ ಗೆಲ್ತಾರೆ ಸರ್. ಅವ್ರ ಚೆನ್ನಾಗಿ ಎಲೆಕ್ಷನ್ಸ್ ಎಲ್ಲ ಕಂಡಕ್ಟ್ ಮಾಡಿರೋದು ನೋಡಿದ್ದೀನಿ ಸರ್. ಮೇಡಮ್, ತಮ್ಮ ಹೆಸರು? ಸುಮಾ. ಸುಮಾ ಅವರು ಎಲ್ಲಿದೆ ನಿಮ್ಮ ಮನೆ? ನಮ್ಮನೆ ಚಾಮರಾಜಪೇಟೆ. ಚಾಮರಾಜಪೇಟೆ. ಹೆಂಗಿದೆ ನಿಮ್ಮ ಎಂ ಪಿ? ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಾ? ಹಾ, ಮಾಡ್ತಾ ಇದ್ದಾರೆ. ಸಿಗ್ತಾರಾ ಎಂ ಪಿ? ನೋಡಿದ್ದೀರಾ ಎಂ ಪಿ ಯಾವಾಗಲಾದ್ರೂ? ನೋಡಿದ್ದೀರಿ. ಎಂ ಪಿ ಅವರು ಈ ಸರಿ ಎಲೆಕ್ಷನ್ ನಿಂತಿದ್ದಾರೆ. ಅವ್ರ ಜೊತೆಗೆ ರಾಮಲಿಂಗಡೆ ಅವರ ಮಗಳು ಕೂಡ ನಿಂತಿದ್ದಾರೆ. ತೇಜಸ್ವಿ ಸೂರ್ಯ ಎಸ್, ಬರ್ಬೇಕು ಅಂತ ನಮ್ಗೆ ಇಷ್ಟ. ಮೋದಿಗೋಸ್ಕರ ತೇಜಸ್ವಿ ಸೂರ್ಯ ಬರಬೇಕು. ಬರ್ತಾರಾ? ಬರ್ತಾರೆ. ನಿಮ್ಮ ಹೆಸರು ಹೇಳಿ. ಗೀತಾ ಅಂತ. ಗೀತಾ ಅವರೇ, ನೀವು ಇರೋದೆಲ್ಲಿ? ನಾನ್ ಕೋರ್ಮಂಗ್ಲಲ್ಲಿ ಇರೋದು. ಓಕೆ. ಅಲ್ಲೂ ತೇಜಸ್ವಿ ಸೂರ್ಯ ಬರ್ತಾರಾ? ಇಲ್ಲ ಅಲ್ವಾ? ಇಲ್ಲ, ಬರಲ್ಲ. ಬಟ್ ಬರ್ಲಿ ಬಿಡ್ಲಿ, ನಾವು ಬಿಜೆಪಿಗೆ ವೋಟ್ ಮಾಡೋದು. ಬರ್ಲಿ ಬಿಡಿ. ಮೋದಿ ಆಲ್ವೇಸ್, ಯಾವಾಗ್ಲೂ ಮೋದಿನೇ ಬರ್ಬೇಕು. ಮೋದಿನೇ ಬರ್ಬೇಕು. ಇದೇ ಮಾತು. ಎಸ್. ಏನ್ ನಿಮ್ಮ ಹೆಸರು? ಭವಾನಿ ಅಂತ. ಭವಾನಿ, ಎಲ್ಲಿದೆ ನಿಮ್ಮ ಮನೆ? ಕೋರ್ಮಂಗ್ಲ, ಅದೇ ಮನೆಯಲ್ಲೇ ಇರೋದು. ಓಕೆ. ನಿಮ್ಮ ಪ್ರಕಾರ ಈ ಸರಿ ಸೆಂಟರ್ ಅಲ್ಲಿ ಕಾಂಗ್ರೆಸ್ ಬರುತ್ತಾ ಬಿಜೆಪಿ? ಬಿಜೆಪಿನೇ ಬರ್ಬೇಕು ಅಂತ. ಏನಕ್ಕೆ? ಬಿಜೆಪಿ ಆಯ್ತಲ್ಲ, 2 ವರ್ಷ, ಎರಡು ಟರ್ಮ್ ಅವ್ರು ಮಾಡಿದ್ದಾರೆ. ಈ ಈ ಟರ್ಮ್ ಬೇರೆಯವ್ರು ಬರ್ಬೋದಲ್ವಾ? ಬೇಡ, ಅವ್ರು ಬಂದ್ರೆ ನಮ್ಗೆ ಇಷ್ಟ ಇಷ್ಟ ಆಗಲ್ಲ. ಬಿಜೆಪಿನೇ ಬರ್ಬೇಕು. ಇದೇ ಮಾತು. ಹೌದು, ವೋಟ್ ಮಾಡಿದೀರಾ? ಮಾಡಿದೀವಿ. ಈ ಸರಿ ಮಾಡ್ತೀರಾ? ಈ ಸಲ ಮಾಡ್ತೀವಿ. ಮರಿದೆ ಮನೆಯಲ್ಲ ಕರ್ಕೊಂಡು ವೋಟ್ ಮಾಡಿ. ಖಂಡಿತ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬನ್ನಿ, ನೀವು ಹೇಗಿದ್ದೀರಾ? ಬಹಳ ದಿನ ಆಯ್ತು. ಹೌದೌದು. ಎಲ್ಲಿದ್ದೀರಾ ಇವಾಗ ನೀವು? ನಾವು ಆರ್.ಆರ್. ನಗರ ಇದ್ದೀರಾ? ನಿಮ್ಮ ಪ್ರಕಾರ ಈ ಸರಿ ಲೋಕಸಭಾ ಎಲೆಕ್ಷನ್ ಯಾರು ಬರ್ಬೋದು? ಅಷ್ಟೇ, ಜೈ ಮೋದಿನೇ, ಇನ್ಯಾರು ಜೈ ಮೋದಿನೇನಾ? ಇಲ್ಲಿ ಇಲ್ಲೂ 50-50. ಏನು 50-50? ಹೌದೌದು, ನೋಡಿ ಬೇಕಾದ್ರೆ ಅಷ್ಟು ಸ್ಟ್ರಾಂಗ್ ಕೆಲಸ ಆಗ್ತದೆ. ಹೌದು, ಆಗ್ತಾ ಇದೆ. ಓಕೆ ಸರ್, ಬಾಯ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಮತ್ತೆ ಹೆಂಗಿದೆ ಬಿಸ್ನೆಸ್ ಎಲ್ಲನೂ? ಪರವಾಗಿಲ್ಲ, ಹಂಗೆ ನಡೀತಿದೆ. ಓಕೆ. ಏನು ತೇಜಸ್ವಿ ಸೂರ್ಯ ಸಿಗ್ತಾರಾ? ಸಿಗ್ತಾರೆ ಸರ್. ಸಿಗ್ತಾರೆ. ಹಾಂ. ಈ ಸರಿ ಗೆಲ್ತಾರಾ? ಗೆಲ್ತಾರೆ, ಗ್ಯಾರಂಟಿನಾ? ಗ್ಯಾರಂಟಿ. ಏನು ಇಷ್ಟೊಂದು ಕಡಕಾಗಿ ಹೇಳ್ತಾ ಇದ್ದೀರಾ? ಕಾಂಗ್ರೆಸ್ ಅವ್ರು ನೋಡಿದ್ರೆ ನಾವು ಗೆಲ್ತೀವಿ ಅಂತಾರೆ. ಇಲ್ಲ, ಅವ್ರು ಹೇಳ್ತಾರೆ ಬಿಜೆಪಿ ವಿನ್ ಆಗುತ್ತೆ, ಆಲ್ ಓವರ್ ಇಂಡಿಯಾ ಬಿಜೆಪಿ ಬರುತ್ತೆ, ಮೋದಿ ಪ್ರಧಾನಿ ಆಯ್ತಾರೆ ಅಷ್ಟೇ. ಅಷ್ಟೇನಾ? ಬರ್ಕೊಳ್ರ. ಗಾಂಧಿ ಬಜಾರ್ಗೆ ಇಲ್ಲಿ ಬಂದ್ರೆ ಎಲ್ಲರೂ ತಿನ್ನೋ ಮೂಡಲ್ಲೇ ಇದ್ದಾರೆ. ಎಲ್ಲ ತಿಂತಾ ಇದ್ದಾರೆ. ಎಲ್ಲ ಹೋಟ್ಲು ಮುಂದೆ ಜನ ತುಂಬಿದ್ದಾರೆ. ಎಲ್ರಿಗೂ ಕೇಳ್ತಾ ಇದೀವಿ, ಮಾತಾಡ್ತಾ ಇದೀವಿ. ಈ ಸರಿ ಗಾಂಧಿ ಬಜಾರಲ್ಲಿ ಯಾರು ಗೆಲ್ತಾರೆ? ಬೆಂಗಳೂರು ದಕ್ಷಿಣಕ್ಕೆ ಯಾರು ಆಗ್ತಾರೆ ಕ್ಷೇತ್ರಪತಿ? ನೋಡೋಣ ಬನ್ನಿ. ಸರ್ ನಮಸ್ಕಾರ. ತಮ್ಮ ಹೆಸರು? ಸರ್ ಜಗದೀಶ್ ಅಂತ. ಜಗದೀಶ್, ಎಲ್ಲಿರೋದು ನಿಮ್ಮ ಮನೆ? ಸರ್ ನಾವು ಬೆನ್ನಿಪೇಟೆ. ಜಗದೀಶ್ ಅವರೇ, ಹಾಂ ಸರ್ ಹೇಳಿ. ನಿಮ್ಮ ಪ್ರಕಾರ ಎಲೆಕ್ಷನ್ ಬಂದ್ಬಿಡ್ತು. ಹೌದು ಸರ್. ಈ ಸರಿ ಯಾರು ಗೆಲ್ಲೋದು? ಸರ್ 100% ಅವರೇ ಸರ್. ಅವರೇ ಅಂದ್ರೆ ನಮ್ಮ ಮೋದಿ ಸಾಹೇಬ್ರು ಸರ್. ಓ, ಹಂಗ್ ಬಂದ್ಬಿಟ್ರ ನೀವು? ಡೈರೆಕ್ಟ್ ಮೋದಿ ಸರ್. ಮೋದಿ ಸರಿ ಗೆಲ್ಲೋದು. ಮೋದಿ ಸರೇ ಗೆಲ್ಲೋದು. ಒಳ್ಳೆ ಕಾಂಪಿಟೇಷನ್ ಇರ್ಬೋದು. ಈ ಸರಿ ಟಫ್ ಫೈಟ್ ಇರ್ಬೋದು ಅನ್ಕೊಂಡ್ವಿ. ಏನು ಕಾಣ್ತಾ ಇಲ್ಲ. ಯಾವ್ದು ಕಾಣ್ತಾ ಇಲ್ಲ ಸರ್. ಕಾಣ್ತಾ ಇಲ್ಲ. ಯಾರ ಬಾಯಲ್ಲ ಆ ಮಾತು ಬರ್ತಾ ಇಲ್ಲ. ಅರ್ಥನೇ ಇಲ್ಲ. ಟಫ್ ಅನ್ನೋದೇ ಇಲ್ಲ. ಓಕೆ, ಡೈರೆಕ್ಟ್. ಡೈರೆಕ್ಟ್. ಕೇಕ್ ವಾಕ್. ಅಷ್ಟೇ. ಇದೇ ಮಾತು. ಅದೇ ಮಾತು. ಥ್ಯಾಂಕ್ ಯು ಸರ್. Thank you. ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಗಂತಿ ಅಂತ. ಸುಗಂಧಿ, ಎಲ್ಲಿರೋದು ನೀವು? ಬನಶಂಕರಿ. ಈಗ ಈ ಎಲೆಕ್ಷನ್ ಬರ್ತಾ ಇದೆ. ಹೌದು. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ನಾವ್ ಯಾವತ್ತೂ ಬಿಜೆಪಿನೇ. ಆವತ್ತು ಬಿಜೆಪಿ. ಆ ಕಾಲದಿಂದ ಬಿಜೆಪಿ ನೀವು? ನಮಗೆ ಗೊತ್ತಿರೋದ್ರಿಂದ ಬಿಜೆಪಿ. ಆಯ್ತು, ಓಟ್ ಹಾಕಿ. ಎಲ್ಲೋ ಒಂದು ಓಟ್ ಹಾಕಿ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಹೇಮ ಅಂತ. ಹೇಮ ಅವರೇ, ಎಲ್ಲಿರೋದು ನೀವು? ನಾವು ಇದೇ ಏರಿಯಾ ಸರ್. ಇದೇ ಏರಿಯಾನಾ? ನೀವೇ ಕರೆಕ್ಟ್ ಆಗಿ ಹೇಳ್ಬೇಕು. ಹೆಂಗಿದೆ ಬಸವನಗುಡಿ? ಇಂಪ್ರೂವ್ಮೆಂಟ್ ಏನಾದ್ರು ಆಗಿದೆಯಾ? ಆಗ್ತಾ ಇದೆ ಸರ್. ಆಗ್ತಾ ಇದೆ. ಇಲ್ಲಿ ತೇಜಸ್ವಿ ಸೂರ್ಯ ಕೆಲಸ ಮಾಡಿದಾರಾ? ಸೂಪರ್ ಸರ್. ಕೆಲಸ ಮಾಡಿದಾರಾ? ಮಾಡ್ತಾ ಇದ್ದಾರೆ. ಈ ಸರಿ ನಿಂತ ಎಲೆಕ್ಷನ್ಗೆ ಗೆಲ್ತಾರಾ? ಗೆಲ್ತಾರೆ, 100% ಗೆಲ್ತಾರೆ. 100%. ಕಾಂಪಿಟೇಷನ್ ಇಲ್ಲ ಸರ್. ಈ ಬಾರಿ ಮತ್ತೆ ತೇಜಸ್ವಿ ಸೂರ್ಯ. ಹೌದು, ಇದೇ ಮಾತಾ? ಇದೇ ಮಾತು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಕಾವ್ಯ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ನಿಮ್ ಪ್ರಕಾರ ಈ ಸರಿ ಯಾರು ಗೆಲ್ಬಹುದು? ಬಿಜೆಪಿ, ಮೋದಿ ಗ್ಯಾರಂಟಿ. ನೀವೇನ್ ಹೇಳ್ತೀರಮ್ಮ? ಬಿಜೆಪಿನೇ ಗೆಲ್ಲ. ನೀವು ಬಿಜೆಪಿನಾ?
ನೀವೇನಂತೀರಾ? ಮೋದಿ ಬಿಜೆಪಿ ಯಾವ್ದೋ ಮೋದಿ ಫ್ಯಾಮಿಲಿ ಕಣಲ್ಲ, ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಾ? ಕೆಲಸ ಮಾಡಿದಾರಾ ಬಿಜೆಪಿ ಅವರೆಲ್ಲ? ಮಾಡಿದ್ದಾರೆ. ಮಾಡೋರಮ್ಮ, ಏನ್ ಮಾಡೋರಮ್ಮ? ನಮ್ಗೆಲ್ಲ ನಮ್ಮ ಏರಿಯಾದಲ್ಲಿ ಎಲ್ಲ ಮಾಡವ್ರೆ. ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಅವರು ಒಂದು ಒಳ್ಳೆ ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ. ಮೇಡಮ್, ನಿಮ್ಗೋಸ್ಕರ ತಾಕತ್ ಕಿ ದವಾ, ಯಾಕಂದ್ರೆ ಒಳ್ಳೆ ಸಣ್ಣ ಆಗ್ಬೇಕು ಅಂತ ಏನಾರ ಇದ್ರೆ ನಿಮ್ಗೆ ಒಳ್ಳೆ ಮಿಲೆಟ್ ಇಂದ ಮಾಡಿರುವಂತದ್ದು ಒಂದು ಹೆಲ್ತ್ ಮಿಕ್ಸ್ ಕುಡೀರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ, ಏನು ಹೆಸರು? ರಮೇಶ್ ಅಂತ. ರಮೇಶ್, ಏನ್ ಟೀನಾ ಕಾಫಿನಾ? ಇದು ಕಾಫಿ ಸ್ಟಾರ್ ಇದು. ಓಕೆ, ಕಾಫಿ ಫೇವರೇಟ್. ಓಕೆ, ಹೇಳಿ ಏನ್ ಸಮಾಚಾರ? ಹೇಳ್ಬೇಕು ಸರ್. ಎಲೆಕ್ಷನ್ ಬಂತು, ಎಲೆಕ್ಷನ್ ಬಂತು. ಏನ್ ಮಾಡೋದು? ಹಾ? ಏನ್ ಮಾಡೋದು? ಯಾರು ಬರೋದು? ನಮ್ಮ ತೇಜಸ್ವಿ ಸೂರ್ಯ ಅವರೇ ಬರೋದು, ಓ. ಬಿಜೆಪಿ ಅವರು. ಫೋಟೋ ಹಾಕೊಳ್ಳೋ ನಮ್ದು. 1 ಲಕ್ಷದಿಂದ ಗ್ಯಾರಂಟಿ ಹೇಳ್ತಾನೆ. ಹೌದಾ? ವಾ. ಓಕೆ, ಥ್ಯಾಂಕ್ ಯು. ಹೇಮಾವತಿ ಇರೋದಲ್ಲಿ ನೀವು? ನಾವು ಚಾಮರಾಜಪೇಟೆ ಚಾಮರಾಜಪೇಟೆಯಲ್ಲಿ ಇದ್ದೀರಾ? ಇನ್ನೊಂದ್ಸರಿ ಮೋದಿ ಅವ್ರು ಬರ್ತಾರಾ ಬರಲ್ವಾ? ಬರ್ಬೋದು ಅನ್ಸುತ್ತೆ ಸರ್. ಬರ್ಬೋದು ಅನ್ಸುತ್ತಾ? ಬರ್ಬೋದು ಓ, ಇವಾಗ ಸ್ವಲ್ಪ ನಗು ಬಂತು ನಿಮ್ಗೆ. ಮೋದಿ ಅವ್ರು ಬರ್ತಾರೆ, ಎಲೆಕ್ಷನ್ ಹತ್ರ ಬಂದ್ಬಿಟ್ಟಿದೆ. ಎಲೆಕ್ಷನ್ ಬಂದಿದೆ ಗೊತ್ತಾ? ಪ್ರಿಪೇರ್ ಆಗ್ಬಿಟ್ಟಿದೀವಿ 5 ವರ್ಷದಿಂದ. ವಾಹ್, ಯಾರು ವಿನ್ ಆಗ್ತಾರೆ ಸರಿ? ಬಿಜೆಪಿ ನಮ್ ಸರ್ ಮೋದಿ ಸರ್. ಧರ್ಮ ರಕ್ಷಿತ ರಕ್ಷಿತ. ವೆರಿ ನಮ್ದು ಗುಡ್. ಹಿಂದೂಸ್ತಾನ್ ಅಲ್ವಾ, ಎಸ್. ಹಿಂದುತ್ವಗಳು ನಾವು. ಮತ್ತೆ ಈ ಬಾರಿ ಎಲ್ಲ ಮತ್ತೆ ಏನ್ ಬರುತ್ತೆ BJP ಮೇಡಮ್? ಮೋದಿ. ಮೋದಿನೇನಾ? ಗ್ಯಾರಂಟಿನಾ? ಗ್ಯಾರಂಟಿ ಮೋದಿ. ಓಕೆ, ಅವರು ಜಾತಿ ಭೇದ ಮಾಡಲ್ಲ, ಅದಕ್ಕೋಸ್ಕರ ಅವ್ರು ಬರ್ಬೇಕು. ಜೈ ಶ್ರೀರಾಮ. ಜೈ ಶ್ರೀರಾಮ್. ಹರೇ ಓಕೆ, ಶ್ರೀನಿವಾಸ. ಓಕೆ, ಥ್ಯಾಂಕ್ ಯು ಮೇಡಮ್. ಬನ್ರಿ, ನಿಮ್ಮ ಬಿಡಕ್ಕಾಗತ್ತಾ ನಾವು? ಓಕೆ, ಮೋದಿಯವರು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್, ಅಂತ ಪ್ರೈಮ್ ಮಿನಿಸ್ಟರ್ ನಾವು ನೋಡೇ ಇಲ್ಲ. ಓಕೆ, ಅವರೇ ನಮ್ಮ ಪ್ರೈಮ್ ಮಿನಿಸ್ಟರ್. ಮುಂದೇನೂ ಆಗಬೇಕು, ಇನ್ನು 10 ವರ್ಷ ತನಕ ಅವರು ಅವ್ರ ಶಕ್ತಿ ಇರೋವರೆಗೂ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಹಂಗಂತೀರಾ? ಹಾ. ಇದೇ ಮಾತು. ಇದೇ ಮಾತು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.